ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಈಸಿ ಆ್ಯಂಡ್ ವೆರಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಒಂದು 10 ಮಿನಿಟ್ಸಲ್ಲಿ ಮಾಡ್ಕೊಳ್ಳೋ ಅಂಥ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಿದ್ದೀನಿ. ಮೊದಲು ನಾನು ಮುಲ್ಲಂಗಿ ಪಲ್ಯಕ್ಕೆ ಏನು ಬೇಕು ಅಂತ ನೋಡ್ತೀನಿ. ಸಿಪ್ಪೆ ತೆಗೆದು ಈ ರೀತಿ ಮುಲ್ಲಂಗಿನೆಲ್ಲ ತುರ್ಕೊಂಡು ಇಟ್ಕೊಳ್ಳಿ. ಆನಂತರ ನಾನು ಗೋಧಿ ದೋಸೆಗೆ ಹೆಂಗೆ ಕಲಿಸ್ಕೊಳ್ಳೋದು ಅಂತ ನೋಡಿಸ್ತೀನಿ. ಮುಲ್ಲಂಗಿ ಪಲ್ಯಕ್ಕೆ ಮೊದಲು ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ, ಒಣಮೆಣ್ಸಿನ್ಕಾಯಿ ಖಾರ ಕಮ್ಮಿ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಆಲ್ರೆಡಿ ಮುಲ್ಲಂಗಿನೂ ಖಾರ ಇರುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ನೀರೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಮುಲ್ಲಂಗಿ ಹಾಗೆ ಫ್ರೈ ಆಗುತ್ತೆ. ಆನಂತರ ಅದಕ್ಕೆ ಕೊಬ್ಬರಿ, ಕೊತ್ತಂಬರಿ, ಕರಿಬೇವು ಹಾಕ್ಕೊಳ್ಳಿ. ಉಪ್ಪು, ಯಾಕೆ ಅಂದರೆ ಸಾರಿ ಫ್ರೆಂಡ್ಸ್, ನನ್ನ ಮಗ ಇರೋ ಕಾರಣ ಒಂದೊಂದು ಕ್ಲಿಪ್ಪಿಂಗ್ ಮಿಸ್ ಆಗುತ್ತೆ, ಅದು ಸಾರಿ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೋಧಿ ದೋಸೆಗೆ ನಾವು ಗೋಧಿ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು, ನಾನು ಯಾವುದೇ ರೀತಿ ಅಕ್ಕಿ ಹಿಟ್ಟು, ಸಣ್ಣ ರವೆ ಏನೂ ಬಳಸ್ತಿಲ್ಲ. ಬರೀ ಗೋಧಿ ಹಿಟ್ಟು, ಉಪ್ಪು ಮತ್ತು ನೀರು ನಿಮ್ಗೆ ಯಾವ ಮಾಮೂಲಿ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿಗೆ ಹಾಕ್ಕೊಂಡು ತವ ಚೆನ್ನಾಗಿ ಕಾದ ನಂತರ ಅದಕ್ಕೆ ಹಾಕ್ಕೊಂಡ್ರೆ ಅದು ಆಗುತ್ತೆ ನೋಡಿ. ಇವಾಗ ಚೆನ್ನಾಗಿ ಕಾಯಬೇಕು, ಅಂಟಲ್ಲ ಅದು, ಬಟ್ ಚೆನ್ನಾಗಿ ಬೇಯಬೇಕು. ಬೇಯೋದು ಸ್ವಲ್ಪ ಲೇಟ್ ಅಷ್ಟೇ, ಬಟ್ ನೀಟಾಗಿ ಹಾಕ್ಕೊಂಡು ನೋಡಿ ಇವಾಗ ಹೆಂಗೆ ಎದ್ದೇಳುತ್ತೆ ಅಂತ. ಎದ್ದೇಳುತ್ತೆ. ಒಂದು 10 to 15 ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿಬಿಡ್ಬೋದು. ಲೇಸಿನೆಸ್ ಇರೋರು ಸಹ ಈ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು. ಅಷ್ಟು ಈಸಿ ಇದೆ ನಮ್ಮ ಮಾಡ್ಕೊಳ್ಳೋಕ್ಕೆ.